ಓಂ ಗಣಪತಿಯೇ ನಮಃ. ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ. ನನ್ನದೇ ಆದ ಹಾದಿಯನ್ನು ಸೃಷ್ಟಿಸಿಕೊಳ್ಳುವ ಭಾವನೆಯೇ ಕುಂಭರಾಶಿಯವರ ಶಕ್ತಿ. ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಧೈರ್ಯ ಅವರ ವಿಶೇಷತೆ ಮಾತ್ರವಲ್ಲ, ಸಮಾಜ ಮತ್ತು ಜನರಿಗೆ ಏನಾದರೂ ಒಳ್ಳೆಯದನ್ನು ಮಾಡುವ ಒಳ್ಳೆಯ ಉದ್ದೇಶ ಅವರಲ್ಲಿದೆ. ಕುಂಭರಾಶಿಯವರ ಬಗ್ಗೆ ನಿಮಗೆ ಎಂದಿಗೂ ಬೇಸರವಾಗುವುದಿಲ್ಲ. ಅವರ ಮಾತುಗಳು, ಆಲೋಚನೆಗಳು ಮತ್ತು ವರ್ತನೆಯಲ್ಲಿ ಏನೋ ವಿಶೇಷತೆ ಇರುತ್ತದೆ. ಇತರರಿಗೆ ಪರಿಹಾರ ಕಾಣದ ಸಮಸ್ಯೆಗಳ ಬಗ್ಗೆಯೂ ಅವರು ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ಳುತ್ತಾರೆ. ಕುಂಭರಾಶಿಯವರು ಸೃಜನಶೀಲ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಪ್ರತಿಭಾನ್ವಿತರು. ಅಂತಹ ಕುಂಭರಾಶಿ ಜನರು ಕಳೆದ 6 ವರ್ಷಗಳಲ್ಲಿ ಶನಿಯ ಪ್ರಭಾವದಿಂದಾಗಿ ಅನೇಕ ದುಃಖಗಳು ಮತ್ತು ಅವಮಾನಗಳನ್ನು ಜಯಿಸಿ ಶನಿಯ ಕೊನೆಯ ಹಂತವನ್ನು ತಲುಪಿದ್ದಾರೆ. ಮುಂಬರುವ ಹೊಸ ವರ್ಷ 2026ರಲ್ಲಿ ಜನವರಿ, ಫೆಬ್ರವರಿ, ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿವೆ. ಈ 6 ತಿಂಗಳು ಗ್ರಹಗಳ ಸ್ಥಾನಗಳಲ್ಲಿನ ಬದಲಾವಣೆಗಳು ನಿಮ್ಮ ವೃತ್ತಿ, ಪ್ರೀತಿ ಮತ್ತು ಆರ್ಥಿಕ ಅದೃಷ್ಟದ ಮೇಲೆ ಪರಿಣಾಮಗಳು ಹೇಗಿರುತ್ತವೆ ಎಂಬುದನ್ನು ಬಹಿರಂಗಪಡಿಸುತ್ತವೆ. ನಿಮ್ಮ ಮುಂದೆ ಯಾವ ಅವಕಾಶಗಳು ತೆಗೆದುಕೊಳ್ಳುತ್ತವೆ ಎಂದು ನೋಡೋಣ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಮಂಗಳ ಉತ್ತುಂಗದಲ್ಲಿರುವುದರಿಂದ ಒಂದು ವಿಲಕ್ಷಣ ರಾಜಯೋಗ ಉಂಟಾಗುತ್ತದೆ ಮತ್ತು ಸಂಪತ್ತಿನ ಕಾರಣವಾದ ಗುರು ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಕರ್ಕಾಟಕ ರಾಶಿಯಲ್ಲಿ ಉತ್ತುಂಗದಲ್ಲಿರುವುದರಿಂದ ಅನೇಕ ಬದಲಾವಣೆಗಳು ಸಂಭವಿಸಲಿವೆ. ಕುಂಭರಾಶಿಯವರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಮತ್ತು ಪ್ರಗತಿ ಇರುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ 6 ತಿಂಗಳಲ್ಲಿ ನಿಮ್ಮ ಆಲೋಚನೆಗಳು ಫಲ ನೀಡುತ್ತವೆ. ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸವೂ ಯಶಸ್ವಿಯಾಗುತ್ತದೆ. ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ದೂರದ ಸ್ಥಳಗಳಲ್ಲಿ ನಿವಾಸಿಸಲು ಬಯಸುವವರಿಗೆ ಈ ತಿಂಗಳಲ್ಲಿ ಯಶಸ್ಸು ಕಾಣುತ್ತಿದೆ. ವ್ಯವಹಾರ ಮತ್ತು ಕೆಲಸದ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ಗುರಿಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಬಯಸಿದ ಆದಾಯವನ್ನು ಪಡೆಯುತ್ತೀರಿ. ಪ್ರೀತಿ ಪಾತ್ರರ ಆಗಮನದಿಂದಾಗಿ ಮನೆಯಲ್ಲಿ ಸಂತೋಷದ ಸಮಯ ಕಳೆಯುತ್ತೀರಿ. ಶುಭ ಪ್ರಯತ್ನಗಳು ಈಡೇರುತ್ತವೆ. ಮಕ್ಕಳಿಂದಾಗಿ ನಿಮಗೆ ಮಾನಸಿಕ ಸಂತೋಷ ಸಿಗುತ್ತದೆ. ಹೊಸ ಅವಕಾಶಗಳು ಬರುತ್ತವೆ. ನಿಮ್ಮ ಪ್ರತಿಭೆಯನ್ನು ಚೆನ್ನಾಗಿ ಗುರುತಿಸಲಾಗುತ್ತದೆ. ಕೆಲವರು ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತಾರೆ. ಕೆಲಸದಲ್ಲಿ ಬದಲಾವಣೆಗಳು ಅಥವಾ ಹೊಸ ಯೋಜನೆಗಳು ಬರುತ್ತವೆ. ವ್ಯವಹಾರ ಬೆಳವಣಿಗೆ, ಹೊಸ ಒಪ್ಪಂದಗಳು ಸಾಧ್ಯ. ಹೊಸ ಪಾಲುದಾರಿಕೆಗಳು ಪ್ರಯೋಜನ ಪಡೆಯುತ್ತವೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿರುವವರಿಗೆ ವಿಶೇಷ ಫಲಿತಾಂಶಗಳು ದೊರೆಯುತ್ತವೆ. ನಿಮ್ಮ ಕಾರ್ಯಕ್ಷಮತೆಯನ್ನು ನಿಮ್ಮ ಮೇಲಧಿಕಾರಿಗಳು ಮೆಚ್ಚುತ್ತಾರೆ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೆ ಉತ್ತಮ ಅವಕಾಶಗಳು ಸಿಗುತ್ತವೆ. ಈ ರಾಶಿಯವರಿಗೆ ಆದಾಯ 2 ಇದೆ, ಖರ್ಚು 8 ಇದೆ, ಗೌರವ 4, ಅವಮಾನ 2 ಆಗಿದೆ. ಸೊ ಇದರಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಿದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೋಸ್ಕರ ಮಾತ್ರನೇ ಖರ್ಚು ಮಾಡ್ತೀರ ಹೊರತು ವ್ಯರ್ಥ ಮಾಡುವಂಥದ್ದೇನು ಕಾಣ್ತಿಲ್ಲ. ವಿದೇಶಿ ಉದ್ಯೋಗಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಸುಲಭ ಅವಕಾಶಗಳು ಸಿಗುತ್ತವೆ. ಅವರು ಬಯಸಿದ್ದನ್ನು ಸಾಧಿಸುತ್ತಾರೆ. ವಿಶೇಷವಾಗಿ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಉತ್ತಮ ಆದಾಯವನ್ನು ಹೊಂದಿರುತ್ತಾರೆ. ಸಾಲಗಳನ್ನು ತೀರಿಸುತ್ತಾರೆ ಮತ್ತು ಶಾಂತ, ಮುಕ್ತ ಮತ್ತು ಆರೋಗ್ಯವಾಗಿರುತ್ತಾರೆ. ನಿಮ್ಮ ಪ್ರೀತಿ ಫಲ ನೀಡುತ್ತದೆ. ಮದುವೆ ಆಗದೇ ಇರೋರಿಗೆ
ಮದುವೆ ವಿಷಯದಲ್ಲಿ ಯಶಸ್ವಿಯಾಗುತ್ತದೆ. ಒಟ್ಟಿನಲ್ಲಿ ಈ 6 ತಿಂಗಳು ನಿಮಗೆ ಒಳ್ಳೆ ದುಡ್ಡು ಮಾಡಿಕೊಳ್ಳೋ ಅವಕಾಶಗಳು ಕಾಣುತ್ತಿದೆ. ಹಾಗೆ ಸಂತೋಷ ಅನ್ನೋದು 100% ಇರುತ್ತೆ. ಒಂದು ಜಾಕ್ಪಾಟ್ ಅಂತಲೇ ಹೇಳ್ಬೋದು ನಿಮಗೆ ಈ 6 ತಿಂಗಳು. ಮಿಕ್ಕಿದ 6 ತಿಂಗಳು ಹೇಗಿದೆ ಅನ್ನೋ ಸಂದೇಹ ಬರ್ಬೋದು. ಅದು ಸಾಧಾರಣವಾಗಿ ನಡೆಯುತ್ತೆ. ಇನ್ನು ಶನಿ 1.5 ವರ್ಷ ಇದೆ. ಹಾಗಾಗಿ 6 ತಿಂಗಳು ಸಾಧಾರಣವಾಗಿ ನಡೆಯೋ ಅವಕಾಶಗಳಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ನಾನು ಪ್ರಯತ್ನಿಸುತ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.